ಅಯ್ಯಯ್ಯೋ ಅನ್ಯಾಯ, ಅಣ್ಣ ಜಮೀರ್ ಅಣ್ಣನಿಗೆ ಡಿಸಿಎಂ ಮಾಡಿ. ಇದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರ ಸಚಿವ ಸಂಪುಟದಲ್ಲಿ ಕೈಬಿಟ್ಟಿರುವ ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ರವರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡು ಡಿಸಿಎಂ ಮಾಡಿ ಎಂದು ನಗರದ ಮುಸ್ಲಿಂ ಮುಖಂಡರು, ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ಪರ ಸಂಘಟನೆಗಳು ನಗರದ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ನಗರಸಭಾ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ವಾಸಿಲ್ ಅಲಿ ಖಾನ್, ಸಮುದಾಯದ ಪ್ರಭಾವಿ ನಾಯಕ ಶಾಸಕ ಬಿಜೆಡ್ ಜಮೀರ್ ಅಹಮದ್ ರವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟಿರುವುದು ಸಮುದಾಯಕ್ಕೆ ಅನ್ಯಾಯವಾದಂತಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ರವರು ಜಮೀರ್ ಅಹಮದ್ ರವರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ಡಿಸಿಎಂ ಸ್ಥಾನ ನೀಡಬೇಕೆಂದರು. ಕಾಂಗ್ರೆಸ್ ಯುವ ನಾಯಕ ತೌಸಿಫ್ ಮಾತನಾಡಿ, ರಾಜ್ಯದಲ್ಲಿಯೇ ಮುಸ್ಲಿಂ ಸಮುದಾಯದಲ್ಲದೆ ಪ್ರತಿಯೊಂದು ಸಮುದಾಯದ ಅಜಾತಶತ್ರುವಾಗಿ ಜನಸೇವಕರಾಗಿರುವ ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ರವರನ್ನು ಕಡೆಗಣಿಸಿರುವುದು ರಾಜ್ಯಕ್ಕೆ ದೊಡ್ಡ ದುರಂತವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಶಕ್ತಿ ನೀಡುತ್ತಿರುವ ಹಾಗೂ ವಸತಿ ಖಾತೆ ನಿರ್ವಹಣೆಯಲ್ಲಿ ಜನಮೆಚ್ಚುಗೆ ಪಡೆದಿರುವ ಬಿಜೆಡ್ ಜಮೀರ್ ಅಹಮದ್ ಅಣ್ಣನವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಡಿಸಿಎಂ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಇಮ್ರಾನ್, ಮುಸ್ಲಿಂ ಸಮುದಾಯದ ಶಕ್ತಿಯಾಗಿರುವ ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ರವರನ್ನು ಬೇಕು ಅಂತಲೇ ಸಚಿವ ಸಂಪುಟದಿಂದ ಕೈಬಿಟ್ಟಿರುವುದು ದೊಡ್ಡ ಅನ್ಯಾಯವಾಗಿದೆ. ನಿಷ್ಕಳಂಕ ಪ್ರಾಮಾಣಿಕತೆ ಅಳವಡಿಸಿಕೊಂಡಿರುವ ಜಮೀರ್ ಅಹಮದ್ ರವರಿಗೆ ಡಿಸಿಎಂ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಠಾಣೆಯ ಮುಂಬದಿಯ ಬೆಂಗಳೂರು-ಮೈಸೂರು ಹೆದ್ದಾರಿಯಲ್ಲಿ ಕೆಲ ಹೊತ್ತು ರಸ್ತೆ ತಡೆ ನಡೆಸಿ ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಸಾಬೀರ್ ಮತೀನ್, ಬಾಬಾ ಸಾಬ್, ಕಾಂಗ್ರೆಸ್ ಮುಖಂಡರುಗಳಾದ ಕಿಸರ್ ಅಹಮದ್, ಸೂಫಿ ಸಾಜು, ಅಖಿಲ್ ಲಡ್ಡು, ಅಸ್ಲಾಂ, ಇಬ್ರಾಹಿಂ, ಖಲೀಲ್ ಅಹಮದ್, BVS ಕುಮಾರ್, ಅಪ್ಕೆರೆ ಶ್ರೀನಿವಾಸ್, ಫರೀದ್ ಖಾನ್ ಗೋರಿ, ಮೊಕ್ತಾರ್ ಮತ್ತು ಟೈಗರ್ ಹಾಗೂ ನೂರಾರು ಮಂದಿ ಕಾರ್ಯಕರ್ತರು ಹಾಜರಿದ್ದರು. ಅವರಿಗೆ ಮಂತ್ರಿ ಸ್ಥಾನ ತಪ್ಪಿದವರಿಗೆ ನಾವು ಎಲ್ಲ ಸೇರಿ ಇಲ್ಲಿ ಚನ್ನಪಟ್ಟಣ ಮುಸ್ಲಿಂ ಮುಖಂಡರು, ಅಂಬೇಡ್ಕರ್ ಅಭಿಮಾನಿ ಸೇನೆ, ಕರ್ನಾಟಕ ಜನಪರ ವೇದಿಕೆ ಮತ್ತು ನಮ್ಮ ಬಿಜೆಡ್ ಜಮೀರ್ ಅಹಮದ್ ಚಾರಿಟಬಲ್ ಚನ್ನಪಟ್ಟಣ ಟ್ರಸ್ಟ್ ವತಿಯಿಂದ ನಾವು ಎಲ್ಲ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ವಿ. ನಮಗೆ ಏನಂದ್ರೆ ಬಹಳ ಮೋಸ ಆಗಿದೆ. ಜಮೀರ್ ಅಹಮದ್ ಸಾಹೇಬ್ರಿಗೆ ಸ್ಥಾನಮಾನ ಸಿಕ್ಕಿಲ್ಲ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ನಾವು ಕೋರ್ತೀವಿ. ಎಲ್ಲ ಸೇರಿದ್ವಿ. ಅವರು ಎಂತ ಮಾಸ್ ಲೀಡರ್ ಅಂದ್ರೆ ಅವರು ಜಾತಿ ಭೇದ ಏನು ನೋಡಲ್ಲ, ಅಹಿಂದ ನಾಯಕ. ಅವರು ಬೇರೆ ಏನೂ ಇಲ್ಲ. ಚನ್ನಪಟ್ಟಣದಲ್ಲಿ ಅವ್ರು ಬಂದಕ್ಕೆ 100% ವೋಟ್ ಮಾಡಿದ್ದೀವಿ ನಾವು ಮುಸ್ಲಿಂ ಜನಾಂಗದವರು. ನಮ್ಮ ಮತ್ತು ಕೇರಳ ಹೋಗಿ 28ರಲ್ಲಿ 23 ಗೆದ್ಕೊ ಬಂದವ್ರೆ. ತೆಲಂಗಾಣದಲ್ಲಿ ಯಾವತ್ತೂ ಕಾಂಗ್ರೆಸ್ ಇರ್ಲಿಲ್ಲ. ಅಲ್ಲಿ ಲೋಕಲ್ ಪಾರ್ಟಿಗಳು ಇದ್ದಿದ್ದು. ಈಗ ತೆಲಂಗಾಣದಲ್ಲಿ ಅವ್ರು ಹೋದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಬತ್ತು. ಆ ಜಮೀರ್ ಅಣ್ಣನಿಂದಾನೇ ಕಾಂಗ್ರೆಸ್ ಪಾರ್ಟಿ ಬಂದಿರೋದಲ್ಲಿ ಅಲ್ಲಿ ಎಲ್ಲಿ ಹೋಗ್ತಾರೆ ಅವರು ಕಾಲೇಜ್ ಒಂದು ಒಳ್ಳೆ ಗುಣ. ಅವರು ನಮ್ಮ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಅವರು ನಮ್ಗೆ ನ್ಯಾಯ ಕೊಡಬೇಕು. ಜಮೀರ್ ಅಣ್ಣನಿಗೆ ನ್ಯಾಯ ಕೊಡಬೇಕು. ಮತ್ತು ಬಾಗಲಕೋಟೆ, ದಾವಣಗೆರೆ ಅದೆಲ್ಲ ಹೋಗಿ ಒಂದು ಒಳ್ಳೆ ಲೀಡ್ ತಗೊಂಡ್ಬಂದವ್ರೆ. ಅವ್ರಿಗೆ ಒಂದು ಡಿಸಿಎಂ ಸ್ಥಾನ ಕೊಡಬೇಕು. ಅಂಬೇಡ್ಕರ್ ಸಾಹೇಬರು ಸ್ಟ್ಯಾಚ್ಯೂ ಮುಂದೆ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಹೈಕಮಾಂಡ್ಗೆ ಒಂದು ಮೆಸೇಜ್ ತಲುಪಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ DK ಶಿವಕುಮಾರ್ ಸಾಹೇಬರು CM ಸ್ಥಾನಕ್ಕೆ ಆಗೋರು, ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರ ಜೊತೆಲಿ ಅನ್ಯಾಯ ಆಗತ್ತೆ. ನಮ್ಗೆಲ್ಲರಿಗೂ ದುಃಖ ಇದೆ. ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಒಂದು ಸ್ಥಾನಮಾನ ಸಿಗಬೇಕು, ಅವ್ರಿಗೆ DCM ಮಾಡಬೇಕು ಅಂತ ನಾವು ಎಲ್ಲ ಒಗ್ಗಟ್ಟಾಗಿ ಒಂದು ಮೆಸೇಜ್ ಎಲ್ಲರೂ ಎಲ್ಲ ಸಮುದಾಯರು ಇಲ್ಲಿ ಬಾಬಾ ಅಂಬೇಡ್ಕರ್ ಸೇನೆ ಅವ್ರು ಬಂದವ್ರೆ, ರೈತರ ಸಂಘದವ್ರು ಬಂದವ್ರೆ, ಹಿಂದೂ ವರ್ಗಳಿದವ್ರು ಬಂದವ್ರೆ, ಅಲ್ಪಸಂಖ್ಯಾತವ್ರು ಬಂದವ್ರೆ, ಕನ್ನಡ ಪರ ಅವ್ರು ಬಂದವ್ರೆ, ಆಮೇಲೆ ಬಿಜೆಡ್ ಸೇನೆ ಅಭಿಮಾನಿಗಳು ಬಂದವ್ರೆ, ಆಮೇಲೆ ನಗರಸಭೆ ಸದಸ್ಯರು ಬಂದವ್ರೆ, ಆಮೇಲೆ ಎಲ್ಲ ಮುಖಂಡರು ಬಂದವ್ರೆ. ಎಲ್ಲರೂ ಒಂದು ಆಗಿ ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ಗೆ ನ್ಯಾಯ ಸಿಗ್ಲೇಬೇಕು, ಅವ್ರಿಗೆ ಒಂದು DCM ಹುದ್ದೆ ಕೊಡಲೇಬೇಕು, ಅವ್ರಿಗೆ ಮಂತ್ರಿ ಸ್ಥಾನನೂ ಜೊತೆಲಿ ಕೊಡಬೇಕು ಅಂತ ಈ ದಿವಸ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನು ಅಂದರೆ, ಈಗ ತಾನೇ ಮೊನ್ನೆ 4 ದಿನದ ಮುಂಚೆ ಸಚಿವ ಸಂಪುಟದ ನಮ್ಮ ನೂತನ ಮುಖ್ಯಮಂತ್ರಿ ಆದಂಥ ನಮ್ಮ ನೆಚ್ಚಿನ ನಾಯಕರಾದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದೆ. ಆ ರಚನೆಯಲ್ಲಿ ಕ್ಯಾಬಿನೆಟ್ 13 ಜನ ಸಚಿವರನ್ನು ಕ್ಯಾಬಿನೆಟಲ್ಲಿ ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ
ನೆಚ್ಚಿನ ನಾಯಕರಾದಂಥ BZ ಜಮೀರ್ ಅಹಮದ್ ಖಾನ್ ಅವರನ್ನ ಕೈ ಬಿಟ್ಟಿದ್ದಾರೆ. ಆ ಕೈ ಬಿಟ್ಟಿರೋದು ಕಾರಣ ಹೈಕಮಾಂಡ್ಗೆ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಅದ್ರ ಬಗ್ಗೆ ನಾವು ಏನಿಲ್ಲ, ನಾವೇನು ಎಲ್ಲ ಕೇಳ್ಕೊತಾ ಇದ್ದೀವಿ ಅಂದರೆ, ಜಮೀರ್ ಅಹಮದ್ ಅವರು ಒಬ್ಬ ಸರ್ವಜನಾಂಗದ ನಾಯಕ, ಬರೀ ಒಂದು ಸಮುದಾಯದ ನಾಯಕ ಅಲ್ಲ, ಪೂರ್ತಿ ರಾಜ್ಯದಲ್ಲಿ ಸರ್ವ ಜನಾಂಗದ ಎಲ್ಲ ಜಾತಿ ಧರ್ಮಗಳಿಗೆ ಗೌರವ ಕೊಟ್ಟು ಕೆಲಸ ಮಾಡಿರುವಂಥ ಒಬ್ಬ ಧೀಮಂತ ನಾಯಕ ಅಂದರೆ BZ ಜಮೀರ್ ಅಹಮದ್ ಖಾನ್. ಇದರಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿರೋದ್ರಿಂದ ಎಲ್ಲ ಸಮುದಾಯದವ್ರಿಗೆ ಭಾಳ ನೋವಾಗಿದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಏನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಮುಂದಿನ ದಿನಗಳಲ್ಲಿ ಏನೀಗ ತಿರ್ಗಾ ಒಂದು 15-20 ದಿವಸದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಯ್ತದೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ತಗೊಂಡು ಅವ್ರಿಗೆ DCM ಮಾಡಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ಅವ್ರ ಅಭಿಮಾನಿಗಳು ಏನು ನಾವು ಸೇರಿದ್ದೇವೆ, ಎಲ್ಲ ಅಂಬೇಡ್ಕರ್ ಸೇನಾದವ್ರು ಇರ್ಬೋದು, BZ ಜಮೀರ್ ಅಹಮದ್ ಖಾನ್ ಅಭಿಮಾನ ಬಳಗ ಇರ್ಬೋದು, ಮತ್ತು ಅವ್ರ ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲ ಅವರು ಯಾರು ಅವ್ರಿಗೆ ಅಭಿಮಾನ ಮಡಗಿದ್ದಾರೆ ಎಲ್ಲ ಇಲ್ಲಿ ಸೇರಿದ್ದಾರೆ. ನಾವು ಏನು ಒತ್ತಾಯ ಮಾಡ್ತಾ ಇದೀವಿ ಅಂದರೆ, ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಬಿಟ್ಟು ಒಂದು ಉಪಮುಖ್ಯಮಂತ್ರಿ ಮಾಡಬೇಕಂತ ನಾವು ಎಲ್ಲ ಒಂದು ಬೇಡಿಕೆನ ಇಡ್ತಾ ಇದ್ದೀವಿ.